ಅಂದ್ರೆ ಯಾವೊಂದು ವಿದ್ಯಾರ್ಥಿಗಳು ಸೆಕೆಂಡ್ PUC ಪಾಸ್ ಆಗಿದ್ದಾರಲ್ಲ ನಿಮಗೆ ಭರ್ಜರ್ ಗುಡ್ ನ್ಯೂಸ್ ಆಗಿರತ್ತೆ. ಕೇಂದ್ರ ಸರ್ಕಾರ SSC ಇಲಾಖೆಯಲ್ಲಿ ಅರ್ಜಿಯನ್ನ ಕರೆದಿದ್ದಾರೆ. ಇಲ್ಲಿ ಕಾಣಿಸ್ತಾ ಇರಬಹುದು ಸಂಸ್ಥೆ ಹೆಸರು ಮತ್ತು ಅಧಿಸೂಚನೆ ರಿಲೀಸ್ ಮಾಡಿದಂತ ದಿನಾಂಕ ಕೂಡ ಕಾಣಿಸ್ತಾ ಇರಬಹುದು. ಇಲ್ಲಿ 26/6/2025 ಕೊನೆ ದಿನಾಂಕ ಆಗಿರತ್ತೆ ಅರ್ಜಿ ಸಲ್ಲಿಸೋದಕ್ಕೆ. ಇನ್ನೊಂದು ಹೇಳ್ತಾ ಇರೋದು ಮೊದಲಿಗೆ ತಿಳಿಸಿಕೊಟ್ಟಿರುವಂತೆ ಇಲ್ಲಿ ಜಸ್ಟ್ ನೀವು ಸೆಕೆಂಡ್ PUC ಪಾಸ್ ಆದಂತ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸಬೇಕು. ಈಗಾಗಲೇ ಅರ್ಜಿಗಳು ಪ್ರಾರಂಭ ಆಗಿದೆ. 6ನೇ ತಾರೀಕಿನಿಂದ 6 ಜೂನ್ 2025 ಅರ್ಜಿ ಪ್ರಾರಂಭ ಆಗಿದೆ ಮತ್ತು ಕೊನೆಯ ದಿನಾಂಕ 26ನೇ ತಾರೀಕು. ಮತ್ತು ನೀವೇನಾದರೂ ಅರ್ಜಿ ಶುಲ್ಕ ಪಾವತಿ ಮಾಡೋದಕ್ಕೆ ಕೊನೆಯ ದಿನಾಂಕ 27ನೇ ತಾರೀಕು. ಇಲ್ಲಿ ನೋಡಿ ಸ್ನೇಹಿತರೆ, ಈಗ ಇದಕ್ಕೆ ಸಂಬಂಧಪಟ್ಟಂತೆ 2 ನೋಟಿಸ್ ಅನ್ನ ತಿಳಿಸಿಕೊಟ್ಟಿದ್ದೇನೆ ಈಗಾಗಲೇ ಮುಂಚಿತವಾಗಿ. ಜೂನ್ ತಿಂಗಳಲ್ಲೇ ಅರ್ಜಿ ಕರೆದಿದ್ದಾರೆ. ಇದು 3ನೇ ನೋಟಿಸ್ ಆಗಿರತ್ತೆ SSC ಇಲಾಖೆಯಿಂದ. ಹೌದು ಸ್ನೇಹಿತರೆ, SSC ಇಲಾಖೆಯಿಂದ 3ನೇ ನೋಟಿಸ್ ಇದು. ಈಗಾಗಲೇ 2 ನೋಟಿಸ್ ಬಗ್ಗೆ ಈಗಾಗಲೇ ಆರ್ಡರ್ ತಿಳಿಸಿಕೊಟ್ಟಿದ್ದೇನೆ. 2402 ಪೋಸ್ಟ್ಗೆ ಒಂದು ನೋಟಿಸ್ ಆಗಿತ್ತು, ಮೊದಲಿಗೆ ರಿಲೀಸ್ ಮಾಡಿದ್ರು. ಅದರ ಬಳಿಕ 437 ಪೋಸ್ಟ್ಗೆ ಸಂಬಂಧಪಟ್ಟಂತೆ ಒಂದು ನೋಟಿಸ್ ರಿಲೀಸ್ ಮಾಡಿದ್ರು. ಈಗ ಮತ್ತೊಂದು ಎಷ್ಟು ಹುದ್ದೆಗೆ ನೋಟಿಸ್ ಆಗಿರತ್ತೆ ಅದ್ರ ಬಗ್ಗೆ ಸಂಪೂರ್ಣ ತಿಳಿಸ್ಕೊಡ್ತಾನೆ. ಇದು ಗ್ರೂಪ್ C ಮತ್ತು D ದಲ್ಲಿ ಖಾಲಿರುವಂತ ಪೋಸ್ಟ್ ಆಗಿರತ್ತೆ. ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಇರತ್ತೆ. ವಿಡಿಯೋ ಕೊನೆ ತನಕ ನೋಡಿ. ಮಹಿಳೆಯರು ಪುರುಷರು ಇಬ್ರು ಅರ್ಜಿನ ಸಲ್ಲಿಸಬಹುದು. ಯಾರ್ಯಾರು SSC ಇಲಾಖೆಯಲ್ಲಿ ಕೆಲಸ ಮಾಡ್ಬೇಕಂತ ಇದ್ದಾರಾ ಅಥವಾ ರಾಜ್ಯ ಸರ್ಕಾರದಲ್ಲಿ ಕೆಲಸ ಮಾಡ್ಬೇಕಂತ ಇದ್ದಾರಲ್ಲ, ವಿಡಿಯೋ ಕೊನೆ ತನಕ ನೋಡಿ. ಮತ್ತೆ ಈ ಒಂದು ಚಾನಲ್ ಅನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಪ್ರಶಾಂತ್ ಅಕಾಡೆಮಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನಾದ್ರೂ ಡೌಟ್ ಇತ್ತಂದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಬಹುದು. ಬಣ್ಣ ಸ್ನೇಹಿತರೆ ಒಂದೊಂದ ತಿಳಿಸ್ಕೊಡ್ತಾನೆ ನೋಡಿ. ಮೊದಲನೇದಾಗಿ ಹೇಳ್ಬೇಕಂದ್ರೆ ವಿದ್ಯಾರ್ಥಿಗಳಿಗೆ ಸೆಕೆಂಡ್ PUC ಪಾಸ್ ಆಗಿರಬೇಕು. ಸೆಕೆಂಡ್ PUC ಪಾಸ್ ಆದಂತ ವಿದ್ಯಾರ್ಥಿಗಳು ಮಾತ್ರ ಅರ್ಜಿ ಸಲ್ಲಿಸಬೇಕು. ಮತ್ತು ಸಂಸ್ಥೆ ಹೆಸರು ಗಮನ ಕೊಟ್ಟು ಕೇಳಿ. ಇದು SSC ಇಲಾಖೆಯಲ್ಲಿ ಅರ್ಜಿಯನ್ನ ಕರೆದಿದ್ದಾರೆ. ಅಂದ್ರೆ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಂತೇಳಿ. ಸಾರಿ, ಯೂನಿಯನ್ ಅಲ್ಲ, UPSC ಆಗತ್ತೆ ಅದು. ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಇಲ್ಲಿ ಖಾಲಿರುವಂತ ಪೋಸ್ಟ್ ಸಿಬ್ಬಂದಿ ಆಯ್ಕೆ ಆಯೋಗದಲ್ಲಿ ಅರ್ಜಿಯನ್ನ ಕರೆದಿದ್ದಾರೆ. ಈ ಒಂದು SSC ಸಂಸ್ಥೆಗೆ ಅಪ್ಲೈ ಮಾಡಿ. ಮತ್ತೆ ಈಗಾಗಲೇ ನಿಮಗೆ ಪೋಸ್ಟ್ ಬಗ್ಗೆ ಸಂಪೂರ್ಣ ಮಾಹಿತಿ ಅರ್ಥ ಆಗ್ತಿದೆ ಅಂತ ಅನ್ಕೋತೀವಿ ನೋಡಿ. ಇದಕ್ಕೆ ಅರ್ಜಿ ಸಲ್ಲಿಸುವಂತ ವಿದ್ಯಾರ್ಥಿಗಳಿಗೆ ವೆಬ್ಸೈಟ್ ನೋಡಿ, ಯಾವುದೊಂದು ವೆಬ್ಸೈಟ್ ದಲ್ಲಿ ಅರ್ಜಿ ಸಲ್ಲಿಸಬೇಕಂತ ಹೇಳಿ www.sscjoin.in ಗೆ ಬಿಟ್ಟು ನೋಡ್ಕೊಂಡು ಅಪ್ಲೈ ಮಾಡಿ. ಇಲ್ಲಿ ಖಾಲಿರುವಂತ ಪೋಸ್ಟ್ ಹೆಸರು ಸೋನೋಗ್ರಾಫರ್ ಗ್ರೇಡ್ C ಮತ್ತು D ದಲ್ಲಿ ಖಾಲಿರುವಂತ ಪೋಸ್ಟ್ 2025 ಎಕ್ಸಾಮಿನೇಷನ್ ಆಗಿರತ್ತೆ. ಇಲ್ಲಿ ಯಾವೊಂದು ದಿನಾಂಕದಂದು ಏನೇನಿರತ್ತೆ ಪ್ರತಿಯೊಂದು ಮಾಹಿತಿ ತಿಳಿದಿದೆ ಅಂತ ಅನ್ಕೋತೀವಿ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಎಷ್ಟು ಹುದ್ದೆಗೆ ಅರ್ಜಿಯನ್ನ ಕರೆದಿದ್ದಾರೆ. ಟೋಟಲ್ ಆಗಿ ಗ್ರೇಡ್ D ಮತ್ತು ಗ್ರೇಡ್ C ಹುದ್ದೆಗಳು ಎಷ್ಟು ಖಾಲಿ ಇರತ್ತೆ ಅವ್ರು ಕೊಟ್ಟಿರುವಂತ ಮಾಹಿತಿ ಪ್ರಕಾರ ಸುಮಾರು 261 ಪೋಸ್ಟ್ಗಳಿಗೆ ಅರ್ಜಿ ಕರೆದಿದ್ದಾರೆ. ಈ ಒಂದು SSC 2003ನೇ ನೋಟಿಸ್ ಆಗಿರತ್ತೆ. ಇದು 2025ರಲ್ಲಿ 261 ಪೋಸ್ಟ್ ಈ ಒಂದು ಸೋನೋಗ್ರಾಫರ್ ಹುದ್ದೆಗೆ ಅರ್ಜಿಯನ್ನ ಕರೆದಿರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಅರ್ಹತೆ ಬಗ್ಗೆ, ಅದ ನಂತರ ಎಷ್ಟು ಖಾಲಿ ಇದಾವೆ ಏನು ಅಂತ ಒಂದೊಂದು ತಿಳಿಸ್ಕೊಡ್ತಾನೆ. ಇದರಲ್ಲಿ 2 ಪೋಸ್ಟ್ ಇರತ್ತೆ. ಸ್ಟೋನೋಗ್ರಾಫರ್ದಲ್ಲಿ 2 ಪೋಸ್ಟ್. ಮೊದಲನೇದಾಗಿ ಸ್ಟೋನೋಗ್ರಾಫರ್ ಗ್ರೇಡ್ C ಪೋಸ್ಟ್ ಇರತ್ತೆ. ಇದು ಮೊದಲನೇದಾಗಿ. ಎರಡನೇದಾಗಿ ಸ್ಟೋನೋಗ್ರಾಫರ್ ಗ್ರೇಡ್ D ಪೋಸ್ಟ್ ಇರತ್ತೆ. ಇದು ಮೊದಲನೇದಾಗಿ ಖಾಲಿ ಇರುವಂತ ಪೋಸ್ಟ್. ಇದು ಎರಡನೇದಾಗಿ ಖಾಲಿ ಇರುವಂತ ಪೋಸ್ಟ್. ಇದನ್ನ ಸ್ವಲ್ಪ ಗಮನ ಇಟ್ಟು ನೋಡ್ಕೊಳ್ಳಿ. ಇದಕ್ಕೆ SC ST EWS ಅವರು ಎಲ್ಲ ಒಂದು ವರ್ಗದವರು ಅಪ್ಲೈ ಮಾಡಬಹುದು. ಅಥವಾ ನೀವೇನಾದ್ರೂ ಅಂಗವಿಕಲತೆ ಒಳಗಾಗಿತ್ತಂದ್ರೆ ಎಲ್ಲೆಲ್ಲಿ ಏನೇನಾಗಿರ್ಬೇಕಾ ಅದನ್ನೆಲ್ಲ ಕೊಟ್ಟಿದ್ದಾರೆ. ಸ್ವಲ್ಪ ಗಮನ ಇಟ್ಟು ನೋಡ್ಕೊಳ್ಳಿ. ಅದರ ಬಳಿಕ ನಿಮ್ಮ ಒಂದು ಕಂಡೀಷನ್ ಬಗ್ಗೆ ಸ್ವಲ್ಪ ಮಾಹಿತಿ ನೋಡ್ಕೊಳ್ಳಿ. ಅಭ್ಯರ್ಥಿಗಳಿಗೆ ಸಂಬಂಧಪಟ್ಟಂತೆ ಕಂಡೀಷನು ಮೊದಲಿಗೆ ವಯೋಮಿತಿ ನೋಡಿ. 18 ವರ್ಷದಿಂದ 27 ವರ್ಷದ ತನಕ ಕೊಟ್ಟಿದ್ದಾರೆ. ನಿಯಮಗಳ ಪ್ರಕಾರ 18ರಿಂದ 27 ವರ್ಷ. 2/8/1998ರಿಂದ 1/8/2025 ತನಕ ಯಾವೊಂದು ಅಭ್ಯರ್ಥಿಗಳು ಹುಟ್ಟಿದಾರಲ್ಲ ಅವರೆಲ್ಲ ಅಪ್ಲೈ ಮಾಡಿ. 18ರಿಂದ 27 ವರ್ಷ ಈ ಒಂದು SSC ಇಲಾಖೆಯಲ್ಲಿ ಇಷ್ಟೊಂದು ವಯೋಮಿತಿ ಆಗಿರ್ಬೇಕಾಗತ್ತೆ. ಹಾಗೂ ವಯೋಮಿತಿ ಕೂಡ ನಿಮ್ಗೆ ಸಡಿಲಿಕ್ಕಿರತ್ತೆ. ಇದ್ರ ಬಗ್ಗೆ ನಿಮ್ಗೆ ಸಂಪೂರ್ಣ ಮಾಹಿತಿ ಅರ್ಥ ಆಗ್ತಿದೆ ಅಂತ ಅನ್ಕೋತೀವಿ. ಸಿಬ್ಬಂದಿ ಆಯ್ಕೆ ಆಯೋಗದಲ್ಲಿ ಅರ್ಜಿ ಕರೆದಿದ್ದಾರೆ 261. ಅಖಿಲ ಭಾರತದಲ್ಲಿ ಖಾಲಿ ಇರತ್ತೆ. ಇದು 3ನೇ ನೋಟಿಫಿಕೇಶನ್. ಸೋನೋಗ್ರಾಫರು ಗ್ರೇಡ್ C ಮತ್ತು D ಹುದ್ದೆಗೆ ಅರ್ಜಿಯನ್ನ ಕರೆದಿದ್ದಾರೆ. ಅದ್ರ ಬಳಿಕ ಸೆಕೆಂಡ್ PUC ಪಾಸ್ ಆಗಿರ್ಬೇಕು. ಇದೊಂದು ಕನ್ಫರ್ಮ್ ಆಗಿ ಅರ್ಥ ಆಯ್ತು. ಅದೇ ರೀತಿಯಾಗಿ 2 ಪೋಸ್ಟ್ ಇರ್ತಾವಲ್ಲ, ಒಂದು ಸೋನೋಗ್ರಾಫರ್ ಗ್ರೇಡ್ C ಮತ್ತು ಸೋನೋಗ್ರಾಫರ್ ಗ್ರೇಡ್ D ಅಂತೇಳಿ. ಅದಕ್ಕೆ ಸಂಬಂಧಪಟ್ಟಂತೆ ವಯೋಮಿತಿ ಸೋನೋಗ್ರಾಫರ್ ಗ್ರೇಡ್ C ಹುದ್ದೆಗಳಿಗೆ 18ರಿಂದ 30 ವರ್ಷ, ಸೋನೋಗ್ರಾಫರ್ ಗ್ರೇಡ್ D ಹುದ್ದೆಗಳಿಗೆ 18ರಿಂದ 27 ವರ್ಷ ಇಟ್ಟು ಕೊಟ್ಟಿದ್ದಾರೆ. ಇನ್ನು ಅರ್ಜಿ ಶುಲ್ಕಕ್ಕೆ 100 ರೂಪಾಯಿ ಇರತ್ತೆ. ಇದು ನಮ್ಗೆ ಗೊತ್ತೇ ಇರತ್ತೆ. ಅದ್ರ ಬಳಿಕ ಆಯ್ಕೆ ಪ್ರಕ್ರಿಯೆಯಲ್ಲಿ ಮೊದಲಿಗೆ ಒಂದು ಕಂಪ್ಯೂಟರ್ ಆಧಾರ ಪರೀಕ್ಷೆ ಇರತ್ತೆ. ವಸ್ತುನಿಷ್ಠವಾಗಿ ಮಾದರಿ ಪರೀಕ್ಷೆ ಇಟ್ಟಿರ್ತಾರೆ. ಆ ಒಂದು ಪರೀಕ್ಷೆ ಬಗ್ಗೆ ಮುಂದ್ಗಡೆ ತಿಳಿಸ್ಕೊಡ್ತಾನೆ. ಅಥವಾ
ನಮಗೆ ಎಲ್ಲ ವಿಷಯದ ಬಗ್ಗೆ ತಿಳಿಸ್ಕೊಡಿ ಅಂದ್ರೆ ಅದು ಕೂಡ ತಿಳಿಸ್ಕೊಡ್ತಾನೆ. ಈ ಒಂದು ನೋಟಿಸ್ದಲ್ಲಿ ಇರತ್ತೆ, ದಯವಿಟ್ಟು ನಮ್ಮ ಒಂದು ಇನ್ಸ್ಟಾದಲ್ಲಿ ಅಥವಾ ನಮ್ಮ ಒಂದು ಟೆಲಿಗ್ರಾಮ್ ಗ್ರೂಪ್ದಲ್ಲಿ ನನಗೆ ಮೆಸೇಜ್ ಮಾಡಿ. ಇನ್ಸ್ಟಾದಲ್ಲಿ ನನಗೆ ಮೆಸೇಜ್ ಮಾಡಿದ್ರೆ ಇದಕ್ಕೆ ಸಂಬಂಧಪಟ್ಟಂತೆ ಸರ್ ನಮಗೆ ಲಿಂಕ್ ಕಳಿಸ್ಕೊಡಿ ಮತ್ತು ನೋಟಿಫಿಕೇಶನ್ ಕಳಿಸ್ಕೊಡಿ ಅಂದ್ರೆ ಕಳಿಸ್ಕೊಡ್ತಾನೆ. ಇಲ್ಲ ಅಂದ್ರೆ ಡೈರೆಕ್ಟ್ ಆಗಿ ನಿಮಗೆ ಡೌನ್ಲೋಡ್ ಮಾಡ್ಕೋಬೇಕಂದ್ರೆ ಟೆಲಿಗ್ರಾಮ್ ಗ್ರೂಪ್ದಲ್ಲಿ ವಿಸಿಟ್ ಮಾಡಿ ಡೌನ್ಲೋಡ್ ಆಗತ್ತೆ. ನೋಡಿ ಸ್ನೇಹಿತರೆ, ಎರಡನೇದಾಗಿ ಸ್ಟೆನೋಗ್ರಾಫಿಯಲ್ಲಿ ಕೌಶಲ್ಯ ಪರೀಕ್ಷೆ ಕೂಡ ಇಟ್ಟಿದ್ದಾರೆ. 2 ಪರೀಕ್ಷೆ ಇರತ್ತೆ. ಇದೆರಡು ಬಗ್ಗೆ ಆಗಿದೆ ಅಂತ ಅನ್ಕೋತೀವಿ. ಸ್ಟೆನೋಗ್ರಾಫರ್ ಹುದ್ದೆಗಳಿಗೆ ಯಾರ್ಯಾರು ಮೊದಲು SSLC ಅದ ನಂತರ ಡಿಪ್ಲೊಮಾ ಡಿಗ್ರಿ ಪಾಸ್ ಆದವರು ಅಪ್ಲೈ ಮಾಡ್ಬೋದು, ಅಥವಾ ಸ್ನಾತಕೋತ್ತರ ಪದವೀಧರ ಅಪ್ಲೈ ಮಾಡಿ, ಅಥವಾ 261 ಪೋಸ್ಟ್ಗೆ ಸೆಕೆಂಡ್ PUC ಪಾಸ್ ಆದಂಥ ವಿದ್ಯಾರ್ಥಿಗಳು ಅಪ್ಲೈ ಮಾಡಬಹುದು. ಇದ್ರ ಬಗ್ಗೆ ನಮಗೆ ಸಂಪೂರ್ಣ ಮಾಹಿತಿ ತಿಳಿದಿದೆ ಅಂತ ಅನ್ಕೋತೀವಿ. ಅರ್ಜಿ ಶುಲ್ಕದ ಬಗ್ಗೆ ಕೊಟ್ಟಿದ್ದಾರೆ ಅವರು, ಅಪ್ಲಿಕೇಶನ್ ಫೀಸ್ ಅಂತೇಳಿ 100 ರೂಪಾಯಿ ಇರತ್ತೆ. ಅದು ದಿನಾಂಕ ಕೂಡ ತಿಳಿಸ್ಕೊಟ್ಟಿದ್ದಾರೆ, ಎಲ್ಲಿಂದ್ರೆ ಎಲ್ಲಿ ತನಕ ಪಾವತಿ ಮಾಡ್ಬೇಕಂತೇಳಿ. ಮತ್ತೆ ಈಗಾಗಲೇ ಕರ್ನಾಟಕ ರಾಜ್ಯಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೇನೆ. ಆಯ್ಕೆದ ಅಭ್ಯರ್ಥಿಗೆ ಕರ್ನಾಟಕ ರಾಜ್ಯದಲ್ಲೇ ಎಲ್ಲಿ ನಿಮಗೆ ಪರೀಕ್ಷೆ ಇಡ್ತಾರ ಅಂತೇಳಿ. ಮೈಸೂರಿನಲ್ಲಿರತ್ತೆ, ಅದರ ಬಳಿಕ ಹುಬ್ಬಳ್ಳಿ, ಅದರ ಬಳಿಕ ಈ ಒಂದು ಶಿವಮೊಗ್ಗ, ಉಡುಪಿ, ಬೆಳಗಾವಿ, ಗುಲ್ಬರ್ಗ ಅಂದ್ರೆ ಕಲಬುರಗಿ, ಬೆಂಗಳೂರು ಇಲ್ಲಿ ನಿಮಗೆ ಪರೀಕ್ಷೆ ಕೇಂದ್ರ ಇರತ್ತೆ. ಇಲ್ಲಿ KKR ಗೆ ಸಂಬಂಧಪಟ್ಟಂತೆ ಪರೀಕ್ಷೆ ಇಡ್ತಾರೆ. ಈ ಒಂದು ವಿಳಾಸ ಆಗಿರತ್ತೆ, ಇದು ಅರ್ಜಿ ಸಲ್ಲಿಸುವಂತ ವಿಳಾಸ, ಅದ ನಂತರ ನೋಡುವಂತ ವಿಳಾಸ. ಕನ್ಫರ್ಮ್ ನಿಮಗೆ ಸಂಪೂರ್ಣ ಮಾಹಿತಿ ತಿಳಿದಿದೆ ಅಂತ ಅನ್ಕೋತೀವಿ. ಇದು 3ನೇ ನೋಟಿಸ್ SSC ಇಲಾಖೆಯಿಂದ. ಪ್ರತಿಯೊಂದು ಮಾಹಿತಿ ತಿಳಿದಿದೆ ಅಂತ ಅನ್ಕೋತೀವಿ. 261 3ನೇ ನೋಟಿಸ್. ಇದೇ ಒಂದು ತಿಂಗಳಲ್ಲಿ ಇನ್ನೂ 4ನೇ ನೋಟಿಸ್ ಕೂಡ ಬಂದ್ರೆ ಬರ್ಬೋದು. ಆ ಒಂದು ನೋಟಿಸ್ ಬರ್ತಂದ್ರೆ 4ನೇ ನೋಟಿಸು ವಿಡಿಯೋ ಮಾಡಿ ಸಂಪೂರ್ಣ ನಿಮಗೆ ತಿಳಿಸ್ಕೊಡ್ತಾನೆ. ಈ ಒಂದು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಇನ್ನು ಬರುವಂತ ನೋಟಿಸ್ ಇರ್ಬೋದು, ನನಗನ್ಸು ಮಟ್ಟಿಗೆ SSC GD ಇರ್ಬೋದು. ಒಂದು ಸ್ನೇಹಿತರೆ, SSC GD ರಿಲೀಸ್ ಆಗುವ ಸಾಧ್ಯತೆ ಇರತ್ತೆ. ಈಗ ಸುಮಾರು 10 ರಿಂದ 15 ದಿನಗಳಿಗಾಗಿ SSC ಇಲಾಖೆಯಿಂದ ನಿಮ್ಗೆ SSC GD ಪೋಸ್ಟ್ಗೆ ಸಂಬಂಧಪಟ್ಟಂತೆ ನೇಮಕಾತಿ ಆಗತ್ತೆ. ಬತ್ತಂದ್ರೆ ವಿಡಿಯೋ ಮಾಡಿ ಸಂಪೂರ್ಣ ತಿಳಿಸ್ಕೊಡ್ತಾನೆ.